ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರ ಬಹುನಿರೀಕ್ಷಿತ ಸಿನಿಮಾ ದುರಂದರ್ ಈಗ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ. ಈ ಸಿನಿಮಾ ನಮ್ಮ ದೇಶದ ಹೆಮ್ಮೆಯ ಯೋಧ ಅಶೋಕ ಚಕ್ರ ಪುರಸ್ಕೃತ ಹುತಾತ್ಮ ಮೇಜರ್ ಮೋಹಿತ್ ಶರ್ಮಾ ಅವರ ಜೀವನ ಆಧಾರಿತ ಕತೆ ಎಂದು ಹೇಳಲಾಗುತ್ತೆ. ಆದರೆ ಮೇಜರ್ ಮೋಹಿತ್ ಶರ್ಮಾ ಅವರ ಪೋಷಕರು ಈ ಸಿನಿಮಾದ ವಿರುದ್ಧ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ರು. ಅಷ್ಟಕ್ಕೂ ಏನಿದು ವಿವಾದ? ಹಾಗಾದ್ರೆ ಹುತಾತ್ಮ ಯೋಧನ ಕುಟುಂಬಕ್ಕೆ ಆದ ನೋವೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಅದಕ್ಕೂ ಮುನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಇಫ್ತಿಕಾರ್ ಭಟ್ ಈ ಹೆಸರನ್ನ ಕೇಳಿದ್ರೆ ಒಂದು ಕಾಲದಲ್ಲಿ ಕಾಶ್ಮೀರದ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಗ್ರರಿಗೆ ನಡುಕ ಹುಟ್ಟಿತ್ತು. ಅವನು ನೋಡಲು ಅವರಂತೆಯೇ ಇದ್ದ, ಆದ್ರೆ ಅವರದ್ದೇ ಭಾಷೆ ಮಾತನಾಡುತ್ತಿದ್ದ, ಅವರ ಜೊತೆಯೇ ಊಟ ಮಾಡುತ್ತಿದ್ದ. ಆದ್ರೆ ಆ ಗಡ್ಡದ ಮರೆಯಲ್ಲಿದ್ದ ಮುಖ ಬೇರೆಯದ್ದೇ ಆಗಿತ್ತು. ಅವನು ಉಗ್ರನಾಗಿರಲಿಲ್ಲ. ಅವನು ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಭಾರತೀಯ ಸೇನೆಯ ಅತ್ಯಂತ ಅಪಾಯಕಾರಿ ಮತ್ತು ಎಲೈಟ್ ಪಡೆಯಾದ ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಡೆಡ್ಲಿ ಕಮಾಂಡೋ ಆಗಿದ್ದ. ಹೌದು ಸ್ನೇಹಿತರೆ, ಇಂದು ನಾವು ಮಾತನಾಡುತ್ತಿರುವ ಅಪ್ರತಿಮ ವೀರ ಅಶೋಕ ಚಕ್ರ ವಿಜೇತ ಮೇಜರ್ ಮೋಹಿತ್ ಶರ್ಮಾ ಅವರ ರೋಮಾಂಚಕ ಮತ್ತು ಭಾವನಾತ್ಮಕ ಕಥೆಯ ಬಗ್ಗೆ. ಈ ಸಿನಿಮಾಗಳಲ್ಲಿ ನಾವು ಹೀರೋಗಳನ್ನ ನೋಡಿರ್ತೇವೆ, ಆದ್ರೆ ನಿಜ ಜೀವನದ ಹೀರೋಗಳು ಹೇಗಿರ್ತಾರೆ ಗೊತ್ತಾ? ಮೇಜರ್ ಮೋಹಿತ್ ಶರ್ಮಾ ಅವರಂತೆ ಇರ್ತಾರೆ. ಹರಿಯಾಣದ ರೋಹ್ಟಕ್ನಲ್ಲಿ ಜನಿಸಿದ ಮೋಹಿತ್ ಅವರಿಗೆ ಪ್ರೀತಿಯ ಚಿಂಟು ಅಂತ ಕೂಡ ಕರಿತಿದ್ರು. ಅವರು ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದ್ರು. ಅವರ ರಕ್ತದಲ್ಲಿ ದೇಶ ಸೇವೆ ಮಾಡುವ ಹಂಬಲವಂತೂ ಹೋಗಿರಲಿಲ್ಲ. ಹಾಗಾಗಿ ಇಂಜಿನಿಯರಿಂಗ್ ಬಿಟ್ಟು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರಿದ್ರು. ಕಠಿಣ ತರಬೇತಿಯ ನಂತರ ಭಾರತೀಯ ಸೇನೆಯ ಅತ್ಯಂತ ಕಠಿಣ ಪಡೆಯಾದ ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಅವರು ಜಾಯ್ನ್ ಆಗ್ತಾರೆ. ಇಲ್ಲಿ ಅವ್ರ ಕೋಡ್ ನೇಮ್ ಬಂದು ಮೈಕ್ ಅಂತ ಇರುತ್ತೆ. 2004ನೇ ಇಸ್ವಿಯಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಉತ್ತುಂಗದಲ್ಲಿತ್ತು. ಆಗ ಮೇಜರ್ ಮೋಹಿತ್ ಶರ್ಮಾ ಅವರಿಗೆ ಒಂದು ಅತ್ಯಂತ ಅಪಾಯಕಾರಿ ಮಿಷನ್ ಒಂದನ್ನು ನೀಡಲಾಗುತ್ತೆ. ಅದೇನೆಂದ್ರೆ ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಅವರಲ್ಲೊಬ್ಬನಾಗಿ ನಟಿಸಿ ಮಾಹಿತಿ ಕಲೆ ಹಾಕೋದು. ಇದು ಸಾಮಾನ್ಯ ಕೆಲಸವಲ್ಲ. ಒಂದು ಸಣ್ಣ ತಪ್ಪು ನಡೆದ್ರೂ ಕೂಡ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ಮೇಜರ್ ಮೋಹಿತ್ ತಮ್ಮ ಗುರುತನ್ನು ಸಂಪೂರ್ಣವಾಗಿ ಬದಲಿಸಿಕೊಂಡ್ರು. ಉದ್ದನೆಯ ಘಟ್ಟವನ್ನು ಬಿಟ್ಟರು. ಹಾಗೆ ಕಾಶ್ಮೀರಿ ಉಡುಪು ಧರಿಸಿ ತಮ್ಮ ಹೆಸರನ್ನ ಇಫ್ತಿಕಾರ್ ಭಟ್ ಅಂತ ಬದಲಾಯಿಸಿಕೊಂಡ್ರು. ಅವರು ಮುಂದೆ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಗ್ರಗಾಮಿ ಸಂಘಟನೆಯನ್ನ ಸಂಪರ್ಕ ಮಾಡ್ತಾರೆ. ತಾನು ಒಬ್ಬ ಉಗ್ರಗಾಮಿ ಎಂದು ಅವರನ್ನ ನಂಬಿಸಿ ಅವರ ಜೊತೆಗೆ ವಿಶ್ವಾಸ ಗಳಿಸಿ ಅವರ ಜೊತೆಯೇ ಕೆಲ ಕಾಲ ವಾಸವನ್ನು ಕೂಡ ಮಾಡ್ತಾರೆ. ಅಂತಿಮವಾಗಿ ಸರಿಯಾದ ಸಮಯ ಬಂದಾಗ ತಮ್ಮ ಜೊತೆಗಿದ್ದ ಇಬ್ಬರು ಕುಖ್ಯಾತ ಭಯೋತ್ಪಾದಕರನ್ನ ಹೊಡೆದುರುಳಿಸಿ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ ಆಗ್ತಾರೆ. ಸ್ನೇಹಿತರೆ, ಆದರೆ ವಿಧಿಯಾಟ ಬೇರೆಯದ್ದೇ ಇತ್ತು. ದಿನಾಂಕ 21 ಮಾರ್ಚ್ 2009ರಲ್ಲಿ ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಹಪ್ರುದಾ ದಟ್ಟಾರಣ್ಯದಲ್ಲಿ ಉಗ್ರರು ಅಡಗಿರುವ ಮಾಹಿತಿ ಬರುತ್ತೆ. ಮೇಜರ್ ಮೋಹಿತ್ ಶರ್ಮಾ ಅವರ ತಂಡವನ್ನ ಮುನ್ನಡೆಸ್ತಿದ್ರು. ಅದು ಕಗ್ಗತ್ತಲು ದಟ್ಟವಾದ ಕಾಡು. ಅಡಗಿ ಕುಳಿತಿದ್ದ ಉಗ್ರರು ಏಕಾಏಕಿ ಸೇನಾಪಡೆಯ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಇದು ಭೀಕರವಾಗಿ ಹೊಂಚು ದಾಳಿ ಕೂಡ ಆಗಿತ್ತು. ಮೊದಲ ಸುತ್ತಿನ ಗುಂಡಿನ ದಾಳಿಯಲ್ಲಿಯೇ ಮೇಜರ್ ಮೋಹಿತ್ ಅವರ ಎದೆಗೆ ಗಂಭೀರ ಗಾಯವಾಯಿತು. ಸಾಮಾನ್ಯ ಮನುಷ್ಯನಾಗಿದ್ರೆ ಅಲ್ಲಿಯೇ ಕುಸಿದು ಬೀಳ್ತಿದ್ದ. ಆದರೆ ಅವರು ಪ್ಯಾರಾ ಕಮಾಂಡೋ ಆಗಿದ್ದರಿಂದ ತೀವ್ರ ರಕ್ತಸ್ರಾವವಾಗ್ತಿದ್ರು. ಲೆಕ್ಕಿಸದೆ ಸಿಂಹದಂತೆಯೇ ಗರ್ಜಿಸ್ತಾ ಇದ್ರು. ಉಗ್ರರ ಮೇಲೆ ಮುಗಿಬಿದ್ರು. ತಮ್ಮ ಪ್ರಾಣದ ಹಂಗು ತೊರೆದು ಅಪಾಯದಲ್ಲಿದ್ದ ತಮ್ಮ ಇಬ್ಬರು ಸಹಚರನ ಕೂಡ ಅವರು ರಕ್ಷಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಕೊನೆಯ ಉಸಿರು ಇರುವವರೆಗೂ ಕೂಡ ಹೋರಾಡಿ ಒಬ್ಬರೇ 4 ಭಯೋತ್ಪಾದಕರನ್ನ ಹತ್ಯೆ ಮಾಡ್ತಾರೆ. ಅಂತಿಮವಾಗಿ ಭಾರತ ಮಾತೆಯ ಮಡಿಲಲ್ಲಿ ಆ ವೀರ ಯೋಧ ಶಾಶ್ವತವಾಗಿ ಚಿರನಿದ್ರೆಗೆ ಜಾತಾರೆ. ಆಗ ಅವರಿಗೆ ಕೇವಲ 31 ವರ್ಷ. ಶಾಂತಿ ಸಮಯದಲ್ಲಿ ತೋರಿದ ಈ ಅತ್ಯುನ್ನತ ಶೌರ್ಯ ಮತ್ತು ಸರ್ವೋಚ್ಚ ತ್ಯಾಗಕ್ಕಾಗಿ ಭಾರತ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ಸೇನಾ ಗೌರವವಾದ ಅಶೋಕ ಚಕ್ರವನ್ನು ಕೂಡ ನೀಡಿ ಗೌರವಿಸುತ್ತೆ. ಸ್ನೇಹಿತರೆ, ಮೇಜರ್ ಮೋಹಿತ್ ಶರ್ಮಾ ಅವರಂತಹ ವೀರರು ನಮ್ಮ ನಡುವೆ ಇದ್ರು ಎಂಬುದು ನಮಗೆ ಹೆಮ್ಮೆಯ ವಿಷಯ. ಅವರ ಜೀವನ, ಅವರ ತ್ಯಾಗ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯ ಕತೆ. ಪ್ರತಿ ಭಾರತೀಯನಿಗೂ ಕೂಡ ತಲುಪಬೇಕು. ರಿಯಲ್ ಲೈಫ್ ಹೀರೋ ಮೇಜರ್ ಮೋಹಿತ್ ಶರ್ಮಾ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಒಂದು ಬಿಗ್ ಸಲ್ಯೂಟ್ ಅಂತ ಹೇಳ್ತಾ
ಈ ವೀರ ಯೋಧನ ಕತೆ ನಿಮ್ಮಲ್ಲಿ ಕಣ್ಣೀರು ತರಿಸಿದ್ರೆ, ಎದೆಯಲ್ಲಿ ದೇಶಭಕ್ತಿ ಉಕ್ಕಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಮೇಜರ್ ಮೋಹಿತ್ ಶರ್ಮಾ ಅವರ ಗೌರವಾರ್ಥ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಥವಾ ಅಮರ್ ರಹೆ ಎಂದು ಬರೆಯಲು ತಪ್ಪದೆ ಮರೆಯದಿರಿ. ಇಂತಹದೇ ಮತ್ತಷ್ಟು ರೋಚಕ ಮತ್ತು ದೇಶಭಕ್ತಿಯ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.